ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಹಬ್ಬದ ದಿನ ಬೆಳಗ್ಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ ಅಂತ ಹೇಳಿದ್ದೆ. ಸೊ ಮಧ್ಯಾಹ್ನಕ್ಕೆ ಸಾಂಬಾರು, ಅವರೆಕಾಳು ಮತ್ತು ಏನು ಮೆಂತ್ಯ ಸೊಪ್ಪಿನ ಸಾಂಬಾರೇ ಮಿಕ್ಕಿತ್ತು. ಸೊ ಅದನ್ನೇನು ನಾನು ಎಸೆದಿರಲಿಲ್ಲ, ಒಂದು ಹೊತ್ತಿಗೆ ಆಗೋಷ್ಟಿತ್ತು ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಟಿದ್ದೆ. ಹಬ್ಬದ ದಿನ ಹಿಂದಿನ ದಿನದ ಸಾಂಬಾರು ತಿಂತೀರಾ ಅಂತ ಹೇಳಬೇಡಿ, ಏಕೆಂದರೆ ನಾನು ಏನೂ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಅದ್ರ ಜೊತೆಗೆ ವಡೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮಧ್ಯಾಹ್ನಕ್ಕೆ ಕಡಲೆಬೇಳೆ ವಡೆ ಮಾಡಿದ್ದೆ. ಸಖತ್ತಾಗಿತ್ತು. ಎಷ್ಟು ಗರಿ ಗರಿಯಾಗಿ ತೆಳುವಾಗಿ ಮಾಡಿದೆ ಅಂದರೆ ಬರೀ ಒಂದು ಲೋಟ ಕಡಲೆಬೇಳೆಗೆ ಸುಮಾರು ವಡೆಗಳಾಗಿತ್ತು. ವಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ಬರೀ ವಡೆ ಫಸ್ಟ್ ಮಾಡಿದ್ದು, ಆಮೇಲೆ ಅದ್ರ ಜೊತೆಗೆ ಚಟ್ನಿನೂ ಬೇಕು ಅಂತ ಅಂದ್ಬಿಟ್ಟು ಚಟ್ನಿನೂ ಮಾಡಿಸ್ಕೊಂಡು ಬರೀ ವಡೆನೇ ತಿಂದಿದ್ದಾಯಿತು. ಸಾಂಬಾರು ಯಾರೂ ಊಟನೇ ಮಾಡಲಿಲ್ಲ, ಹಾಗಾಯಿತು. ಸೊ ತುಂಬಾ ಚೆನ್ನಾಗಿತ್ತು ವಡೆ. ಮಧ್ಯಾಹ್ನ ವಡೆ ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸಂಜೆಗೆ ಒಂದಷ್ಟು ಪ್ರೋಟೀನ್ ಮಿಕ್ಸ್ಗೆ ಆರ್ಡರ್ ಬಂದಿತ್ತು, ಒಂದು 4 kg ಆಗುವಷ್ಟು. ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ಕೊರಿಯರ್ನವ್ರೇನು ಬರ್ತಾ ಇರಲಿಲ್ಲ ಮನೆಗೆ ಪಿಕ್ ಮಾಡ್ಕೊಂಡು ಹೋಗಲಿಕ್ಕೆ. ಬಟ್ ಆದ್ರೂ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನು ಪ್ಯಾಕ್ ಮಾಡಿ ಇಡ್ತಾಯಿದ್ವಿ, ಸೊ ದಟ್ ನೆಕ್ಸ್ಟ್ ಡೇಗೆ ನನಗೆ ಈಸಿ ಆಗುತ್ತೆ ಅಂತ. ಅಷ್ಟರಲ್ಲಿ ನೆಕ್ಸ್ಟ್ ಡೇ ಸ್ಕೂಲಿಗೆ ತಿಂಡಿಗೆ ದೋಸೆ ಬೇಕು ಅಂತ ಹೇಳ್ದೆ. ಬೆಳಗ್ಗೆ ದೋಸೆಗೆ ಏನೂ ನೆನೆಸೇ ಇರಲಿಲ್ಲ. ಆಮೇಲೆ ನಮ್ಮತ್ತೆ ಹೇಳಿದ್ರು, ಮನೆಯಿಂದಲೇ ಅಕ್ಕಿ ದೋಸೆದು ಇದೆಯಲ್ಲ, ಅದೇ ಮಿಲೆಟ್ ದೋಸೆ, ಅವರು ಅಕ್ಕಿ ದೋಸೆ ಅಂತ ಹೇಳ್ತಾರೆ, ಅವ್ರಿಗಷ್ಟು ಮಿಲೆಟ್ ದೋಸೆ ಅಂತ ಅನ್ನೋಕ್ಕೆ ಗೊತ್ತಾಗಲ್ವಲ್ಲ, ಹಾಗಾಗಿ ಹೌದಲ್ವಾ ಅದನ್ನೇ ಕಲಸಿಟ್ಬಿಡೋಣ. ಹೇಗೆ ಇದ್ದರೂ 4:15 ಗಂಟೆ ಆಗಿದೆ, ಚೆನ್ನಾಗಿ ಹುದುಗ್ ಬರುತ್ತೆ ಬೆಳಗ್ಗೆಗೆ. ಇನ್ನು ಲೇಟಾಗಿ ಕಲಿಸಿದ್ರೆ ಚೆನ್ನಾಗಿ ಅಷ್ಟೊಂದು ಹುದುಗಿರಲ್ಲ ದೋಸೆ ಹಿಟ್ಟು, ಹಾಗಾಗಿ ಬೇಗನೆ ಕಲಿಸ್ಬಿಡೋಣ ಅಂತ ಅಂದ್ಕೊಂಡು ಸುಮಾರು ಒಂದು 2.5 ಕಪ್ ಆಗುವಷ್ಟು, ಅಂದರೆ ಒಂದು ಹೊತ್ತಿಗೆ ಆಗುವಷ್ಟು ಚೆನ್ನಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಪಾತ್ರೆಗೆ. ಇದಕ್ಕೆ ನಾನು ಉಪ್ಪು ಹಾಕಿರಲ್ಲ, ಹಾಗಾಗಿ ಎಕ್ಸ್ಟ್ರಾ ಉಪ್ಪನ್ನ ಸೇರಿಸ್ಕೊಂಡು, ಜೊತೆಗೆ ದೋಸೆ ಹಿಟ್ಟಿನ ಹದ ಬರೋದಕ್ಕೆ ಎಷ್ಟು ನೀರಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ತುಂಬ ತೆಳು ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ದೋಸೆ. ಕರೆಕ್ಟ್ ಹದದಲ್ಲಿ ಕಲಿಸ್ಬೇಕು. ಹಿಟ್ಟು ಜಾಸ್ತಿ ಆಯಿತು, ಪಾತ್ರೆ ಚಿಕ್ಕದಾಯಿತು, ವಿಸ್ಕರ್ನಲ್ಲಿ ಕಲ್ಸೋಕ್ಕಾಗಲಿಲ್ಲ, ಹಾಗಾಗಿ ಕೈನಲ್ಲೇ ಕಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ವಿಸ್ಕರ್ ತೆಗೆದುಬಿಟ್ಟು ಕೈನಲ್ಲೇ ಗಂಟೇನೂ ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಕಲಿಸಿದ್ದೀನಿ. ನಮ್ಮ ಪ್ರಾಡಕ್ಟ್ ಮಿಲೆಟ್ ದೋಸೆ ಇದುವರೆಗೂ ಯಾರ್ಯಾರು ತೊಗೊಂಡಿದ್ದೀರಾ ಅವರೆಲ್ಲರೂ ರಿವ್ಯೂ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಅಷ್ಟರಲ್ಲಿ ಹುದುಗಿರಲಿಲ್ಲ, ಆದ್ರೂ ದೋಸೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತ ಕಳಿಸಿದ್ದೀರಾ. ಸೊ ನೋಡಿ, ಇಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ಕರೆಕ್ಟಾಗಿ ನಾನು ಕಲಸಿ ಹಿಂದಿನ ದಿನವೇ ಇಟ್ಬಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ಮೊದಲೇ ಹೇಳಿದ ಹಾಗೆ ದೋಸೆ ಉಕ್ಕಿ ಮೇಲ್ಗಡೆ ಬಂದಿರೋದಿಲ್ಲ ಇದು, ಬಟ್ ಒಳಗಡೆ ನೊರೆ ನೊರೆ ಥರ ಬಂದಿರುತ್ತೆ. ಇದರಲ್ಲಿ ನಾವು ಯಾವುದೇ ರೀತಿ ಸೋಡಾ ಹಾಕಿರಲ್ಲ, ಹಾಗಾಗಿ ಏನು ಸೋಡಾ ಹಾಕಿರ್ತಾರೇನೋ ಈ ರೀತಿ ಬರೋದಕ್ಕೆ ಅಂತ ಏನೂ ಅಂದ್ಕೋಬೇಡಿ. ಸೋಡಾ ಹಾಕಿದರೆ ಉಬ್ಬಿ ಕೆಳಗಡೆವರೆಗೂ ಸುರಿದೋಗ್ಬಿಡುತ್ತೆ. ಸೊ ನೋಡಿ, ದೋಸೆ ಹಿಟ್ಟು ನೋಡ್ತಾ ಇರ್ಬೋದು, ನೆನ್ನೆ ಕಲಸಿದ್ದಕ್ಕಿಂತನೂ ಚೆನ್ನಾಗಿ, ಅಂದರೆ ಒಳಗಡೆ ನೊರೆ ನೊರೆ ಥರ ಎಲ್ಲ ಬಂದು ಚೆನ್ನಾಗಿ ಹುಳಿ ಬಂದಿರುತ್ತೆ ಹೊರತು ಮೇಲ್ಗಡೆ ಉಕ್ಕಿ ಬಂದಿರಲ್ಲ. ಸೊ ಫರ್ಮೆಂಟ್ ಆಗಿಲ್ಲ ಅಂತ ಅನ್ಕೊತೀರಾ ನೀವು, ಬಟ್ ದೋಸೆ ಹಿಟ್ಟು ತುಂಬಾ ಚೆನ್ನಾಗಾಗಿರುತ್ತೆ. ಆ್ಯಂಡ್ ಬೆಳಗ್ಗೆ ಅರ್ಜೆಂಟಲ್ಲಿ ಫಸ್ಟ್ ಹಿತೈಷ್ಗೆ ದೋಸೆ ಮಾಡಿಕೊಡ್ಬೇಕಲ್ವ, ಒಂದು 7:45ಗೆ ತಿಂಡಿ ತಿನ್ಕೊಬಿಡ್ತಾನೆ, ಏಕೆಂದರೆ 8:15ಗೆಲ್ಲ ಬಸ್ ಬಂದುಬಿಡುತ್ತೆ, ಒಂದು ಸ್ಕೂಲ್ ಬಸ್ಸು. ಹಾಗಾಗಿ ಆ ಅರ್ಜೆಂಟಲ್ಲಿ ಅವನಿಗೆ ಫಸ್ಟ್ ದೋಸೆ ರಿಯಾಕ್ಷನ್ ಮಾತ್ರ ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಂಗಂತೂ ದೋಸೆ ಅಂದರೆ ಚಿಕ್ಕವನಿಂದನೂ ತುಂಬಾ ಇಷ್ಟ. ನನ್ನ ಮಗಂಗೆ ಅಷ್ಟೇ ಅಲ್ಲ, ದೋಸೆ ಯಾರಿಗಿಷ್ಟ ಇಲ್ಲ ಹೇಳಿ. ಸಾಮಾನ್ಯ ಹೋಟೆಲ್ಗೆ ಹೋದ್ರೂ ಫಸ್ಟ್ ಆರ್ಡರ್ ಮಾಡ್ಕೊಂಡು ತಿನ್ನೋದೇ ದೋಸೆ ಅಲ್ವಾ, ಅಷ್ಟು ಇಷ್ಟಪಡ್ತಾರೆ. ಸೊ ವರ್ಕಿಂಗ್ ಲೇಡೀಸ್ಗೆಲ್ಲ ಇದೊಂದು ತುಂಬಾ ಹೆಲ್ಪ್ಫುಲ್ ಆಗಿರೋವಂಥ ರೆಸಿಪಿ. ಸಾಮಾನ್ಯ ಗೃಹಿಣಿಯರ್ಗೆ ಅನಿಸುತ್ತೆ, ನಾಳೆ ಬೆಳಗ್ಗೆಗೆ ಏನಪ್ಪ ತಿಂಡಿ ಮಾಡೋದು, ದೋಸೆ ಮಾಡೋಣ, ಇಡ್ಲಿ ಮಾಡೋಣ ಅಂದರೆ ಹಿಂದಿನ ದಿನ ಬೆಳಗ್ಗೆನೇ ಏನೂ ನೆನೆಸೇ ಇಲ್ಲ, ಸಂಜೆ ಆಗೋಗಿದೆ ಅಂತ. ಸೊ ಸಂಜೆ ಹೊತ್ತು ಈ ಥರ ಪ್ರೀಮಿಕ್ಸ್ ಒಂದಿದ್ದರೆ ಸಂಜೆ ಸುಮಾರು ಒಂದು 5 ಗಂಟೆ 3 ಗಂಟೆ ಹಾಗೇ ಕಲಸಿಟ್ಬಿಟ್ರೆ ಬೆಳಗ್ಗೆಗೆ ತುಂಬಾ ಟೇಸ್ಟಿಯಾಗಿರೋವಂಥ ದೋಸೆ ರೆಡಿ ಆಗುತ್ತೆ. ಇದರಲ್ಲಿ ನವಣೆ, ಸಾಮೆ, ಆರ್ಕ, ಊದಲು ಇಂಥ ಸಿರಿಧಾನ್ಯಗಳನ್ನ ಉಪಯೋಗಿಸಿ, ಜೊತೆಗೆ ಉದ್ದಿನಬೇಳೆ, ಅವಲಕ್ಕಿ, ಮೆಂತ್ಯ ಇವಿಷ್ಟನ್ನು ಹಾಕಿ ನಾನು ತಯಾರು ಮಾಡಿಸಿರೋವಂಥ ಪ್ರೀಮಿಕ್ಸ್ ಪೌಡರು ತುಂಬಾ ಚೆನ್ನಾಗಿದೆ. ನೋಡಿ, ನಿಮಗೆ ಚೆನ್ನಾಗಿ ಈ ರೀತಿ ಹುದುಗ್ ಬರಬೇಕು ಅಂತ ಅಂದರೆ ನೀವು 5 ಗಂಟೆಗೆ ನೆನೆಸೋದಕ್ಕಿಂತ ಮುಂಚೆ, ನೀವೇನಾದರೂ ವರ್ಕಿಂಗ್ ಲೇಡೀಸ್ ಇರ್ತೀರಾ ಅಂತ ಅಂದರೆ ಬೆಳಗ್ಗೆನೇ ಒಂದು 9 ಗಂಟೆ 10 ಗಂಟೆ ಹಾಗೇ ಕಲಿಸ್ಬಿಟ್ಟು ಬೇಕಾದ್ರೆ ಹೋದ್ರೂ 24 hours ಹುದುಗ್ ಬಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ದೋಸೆ. ತುಂಬ ಹುಳಿ ಆಗುತ್ತೆ ಅಂತ ಖಂಡಿತ ಅಂದ್ಕೋಬೇಡಿ. ಕೆಲವೊಂದು ಸಲ ದೋಸೆ ಹಿಂದಿನ ದಿನ ಮಿಕ್ಕಿರೋದು ಹಾಗೇ ಇಟ್ಟರೂ ಸಖತ್ತಾಗಿರುತ್ತಲ್ಲ, ಆ ರೀತಿ ಟೇಸ್ಟ್ ಬರುತ್ತೆ. ಸೊ ನೋಡಿ, ಕಲರ್ ಆಗಿರ್ಬೋದು, ಟೆಕ್ಸ್ಚರು ಪರ್ಫೆಕ್ಟ್ ಆಗಿದೆ. ಖಂಡಿತ
ಖಂಡಿತ ಇದರಲ್ಲಿ ಯಾವುದೇ ರೀತಿ ಸೋಡಾ ಏನೂ ಯೂಸ್ ಮಾಡಿರೋದಿಲ್ಲ. ನಮ್ಮನೆ ಪ್ರಾಡಕ್ಟ್ನ ನಾನೇ ಅಷ್ಟು ಹೆಲ್ದಿಯಾಗಿದೆ ಅಂತ ನಾವೇ ಯೂಸ್ ಮಾಡ್ತೀವಿ ಯಾವಾಗ್ಲೂನುವೆ. ಆ್ಯಂಡ್ ಮಾಲ್ಟ್ಗಳೂ ಅಷ್ಟೇ, ನಾವು ಹೊರಗಡೆಯಿಂದ ಯಾವುದೇ ರೀತಿ ತರೋದಿಲ್ಲ. ನಮ್ಮಲ್ಲೇ ಸಿಗೋವಂಥ ಮಾಲ್ಟ್ಗಳನ್ನೇ ನಾನು ಯೂಸ್ ಮಾಡೋದು. ಫಸ್ಟು ಪ್ರೋಟೀನ್ ಮಿಕ್ಸು ಹಿತೈಷ್ಗೆ ರಾಗಿ ಚೊಕೋ ಮಾಲ್ಟ್ ಕೊಡ್ತಾಯಿದ್ದೆ. ಇವಾಗ ಕೇಸರ್ ಪಿಸ್ತಾ ಮಾಲ್ಟು ಸಂಜೆಗೆ, ರಾಗಿ ಚೊಕೋ ಮಾಲ್ಟು ಬೆಳಗ್ಗೆಗೆ ಕೊಡ್ತೀನಿ. ಸೊ ತುಂಬಾ ಇಷ್ಟಪಟ್ಟು ಕುಡಿತಾರಲ್ಲ ಅಷ್ಟೇ ಸಾಕು. ಯಾಕೆಂದರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕಿರಲ್ಲ, ಮನೆಯಲ್ಲೇ ಮಾಡಿರೋದ್ರಿಂದ ನನಗೂ ನನ್ನ ಮಗ ಏನು ತಿಂತಾ ಇದ್ದಾನೆ, ಏನು ಕುಡಿತಾ ಇದ್ದಾನೆ ಅನ್ನೋದ್ರ ಒಂದು ಇದಿರುತ್ತೆ. ಯಾವುದೇ ಪ್ರಿಸರ್ವೇಟಿವ್ ಹಾಕಿರಲ್ಲ ಅಲ್ವಾ, ಹಾಗಾಗಿ ಒಂದು ನಂಬಿಕೆ ಇರುತ್ತೆ. ಈಗಿನ ಕಾಲದಲ್ಲಿ ಯಾವುದೇ ತರಕಾರಿ ಆಗಿರ್ಬೋದು, ಯಾವುದೇ ಬೆಳೆಗಳನ್ನೂ ಒಂದು ಔಷಧಿ ಹೊಡಿದೇನೆ ಯಾರೂ ಬೆಳೆಯೋದಕ್ಕಾಗೋದಿಲ್ಲ. ಹಾಗಂತ ಹೇಳಿ ಮನೆಯಲ್ಲೇ ನಾವು ಎಲ್ಲ ತರಕಾರಿನೂ ಬೆಳ್ಕೊಂಡು ತಿಂತೀವಿ ಅಂದ್ರೂ ಅದು ಸಾಧ್ಯ ಆಗಲ್ಲ. ಸೊ ಈ ರೀತಿ ಅಟ್ಲೀಸ್ಟ್ ಒಂದು ಹೊತ್ತು ಒಂದು ಸಲನಾದ್ರೂ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲದೇ ಸಿಗೋವಂಥ ಆಹಾರ ನಮಗೆ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ಆಗಿರ್ಬೋದು ಸಿಕ್ಕಿದ್ರೆ ತುಂಬಾ ಹೆಲ್ದಿ ಅಲ್ವಾ. ಹಾಗಾಗಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಮಿಲೆಟ್ ದೋಸೆ ಅಷ್ಟೇ ಅಲ್ಲ, ರಾಗಿ ದೋಸೆ ಮತ್ತು ಪೆಸರಟ್ಟು ಎಲ್ಲವೂ ಸಹ ಅವೈಲೇಬಲ್ ಇದೆ. ಇತ್ತೀಚೆಗೆ ನಾನು ಪ್ರಿಪೇರ್ ಮಾಡಿದಂಥ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಅಂತೂ ಆಲ್ಮೋಸ್ಟ್ ಒಂದು 60 kg ಆಗೋಷ್ಟು ಸೇಲ್ ಆಗಿದೆ. 3 days ಒಂದು ಸಲ ನಾವು ಎಲ್ಲ ಕಾಳುಗಳನ್ನು ಮತ್ತೆ ಮೊಳಕೆ ಹಾಕಿಸಿ ಅದನ್ನು ಹುರಿದು ರೆಡಿ ಮಾಡಿಸ್ತಾನೆ ಇದ್ದೀವಿ. ತುಂಬ ಜನ ಅದ್ರೂ ಸಹ ರಿವ್ಯೂ ಕೊಟ್ಟಿದ್ದೀರಾ. ನಮ್ಮ ಡಿನ್ನರ್ನ ಅದು ರಿಪ್ಲೇಸ್ ಮಾಡಿದೆ, ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಡಿನ್ನರ್ ತೊಗೋತಾ ಇಲ್ಲ, ಅದನ್ನು ಗಂಜಿ ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಅದರಲ್ಲಿ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ವಾರದಲ್ಲಿ ಅಟ್ಲೀಸ್ಟ್ ಒಂದು 1/2 kg to 1 kg ರೆಡ್ಯೂಸ್ ಆಗಿದೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ರಿವ್ಯೂ ಕೊಡ್ತಾ ಇದ್ದೀರಾ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನ ಉಪಯೋಗಿಸಿದವರೆಲ್ಲನೂ. ಹಾಗೆಯೇ ಹಿಂದಿನ ದಿನ ಹೇಳಿದಂಥ ವಿಡಿಯೋದಲ್ಲಿ ಸಾಂಬಾರ್ ರೆಸಿಪಿಗೆ ತುಂಬಾ ಅಂದರೆ ಸಾಂಬಾರ್ ಪೌಡರ್ಗೆ ತುಂಬಾ ರಿಕ್ವೆಸ್ಟ್ ಬಂದಿತ್ತು. ಸೊ ಫ್ರೆಶ್ ಆಗಿ ಮಿಲ್ ಮಾಡಿಸ್ಕೊಂಡು ಬಂದಿರೋವಂಥ ಸಾಂಬಾರ್ ಪುಡಿನ ಫಿಲ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 7 to 8 kg ಆಗೋಷ್ಟು ಆರ್ಡರ್ಸ್ ಬಂದಿತ್ತು. ಅಂದರೆ ಒಬ್ರಿಗೇ 7 to 8 kg ಅಲ್ಲ, ಒಬ್ಬರು 1/4 kg ಕೇಳಿದರೆ, ಒಬ್ಬರು ಅರ್ಧ kg, ಒಬ್ಬೊಬ್ರಂತೂ 1 kg ಸಾಂಬಾರ್ ಪುಡಿಗೆ ಆರ್ಡರ್ಸ್ ಕೊಟ್ಟಿದ್ದೀರಾ. ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹಿತೇಶ್ ಸಂಜೆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಏನೇನು ಪೆಂಡಿಂಗ್ ಇದೆ ಆರ್ಡರ್ಸು ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಬಿಟ್ರೆ ಅವ್ನು ಸ್ಕೂಲಿಂದ ಬರ್ತಿದ್ದ ಹಾಗೆಯೇ ಅವ್ನಿಗೂ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಆಮೇಲೆ ಅವ್ನಿಗೆ ಓದಿಸೋದಕ್ಕೆಲ್ಲ ಟೈಮ್ ಆಗುತ್ತೆ ನನಗೆ. ಸೊ ನಾನು ಈ ರೀತಿ ಕೆಲಸಗಳನ್ನ ಮಾಡ್ಕೊತೀನಿ. ತುಂಬ ಜನ ನನಗೆ ಪರ್ಸ್ನಲ್ಲಾಗಿ ಮೆಸೇಜಸ್ ಹಾಕ್ತೀರಾ, ಇಷ್ಟೆಲ್ಲ ಕೆಲಸ ಮಾಡ್ತೀರಾ, ಮನೆ ಕೆಲಸ ಮಾಡ್ತೀರಾ, ಗಾರ್ಡನಿಂಗ್ ಮಾಡ್ತೀರಾ, ಜೊತೆಗೆ ಅಡುಗೆನೂ ಮಾಡ್ತೀರಾ, ವೀಡಿಯೋ ಮಾಡ್ತೀರಾ, ಜೊತೆಗೆ ಈ ಪೌಡರ್ಸ್ಗಳನ್ನೂ ಮಾಡ್ತೀರಾ, ನಿಮಗೆ ಸ್ವಲ್ಪ ಟೈಮಿಂಗ್ಸ್ ಆದರೂ ಸಿಗುತ್ತಾ ಮೇಡಮ್ ಅಂತ ನನಗೆ ಪರ್ಸ್ನಲ್ಲಾಗಿ ಮೆಸೇಜಸ್ ಹಾಕ್ತೀರಾ. ಸೊ ಈ ರೀತಿಯಲ್ಲಿ ನಾನು ಟೈಮ್ನ ಅಡ್ಜಸ್ಟ್ ಮಾಡ್ಕೋತೀನಿ. ಇವಾಗ ಹೌಸ್ ಹೋಲ್ಡ್ ಥಿಂಗ್ಸ್ ಎಲ್ಲ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಒಬ್ಬರು ಹೆಲ್ಪರ್ ಬರ್ತಾರೆ. ಸೊ ಹಾಗಾಗಿ ಎಕ್ಸ್ಟ್ರಾ ಕೆಲಸಗಳು ನನಗೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇದ್ರ ಕಡೆ ನಾನು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮಧ್ಯಾಹ್ನಕ್ಕೂ ನಾನು ಇನ್ನೂ ಎಕ್ಸ್ಟ್ರಾ ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ. ದೋಸೆ ಹಿಟ್ಟೆ ಮಿಕ್ಕಿತ್ತು ಅಂತ ಒಂದು ಸಣ್ಣ ಪಾತ್ರೆಗೆ ಹಾಕಿಟ್ಟಿದ್ದೆ. ಇನ್ನೂ ಚೆನ್ನಾಗಿ ಅದು ಹುಳಿ ಬಂದಿತ್ತು. ದೋಸೆ ಮಾತ್ರ ಸಖತ್ತಾಗಿತ್ತು. ನೀವು 5 ಗಂಟೆಗೆ ಕಲಸೋದ್ರ ಬದಲು ಒಂದು 3 ಗಂಟೆಗೆ ಕಲಸಿದ್ರೆ ಇನ್ನೂ ಚೆನ್ನಾಗಿ ದೋಸೆ ಬರುತ್ತೆ. ಸೊ ಖಂಡಿತ ಏನೆಲ್ಲ ಪ್ರಾಡಕ್ಟ್ಸ್ ಬೇಕೋ ಆರ್ಡರ್ ಮಾಡಿ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲದೇ ಹೆಲ್ದಿಯಾಗಿರೋ ಪ್ರಾಡಕ್ಟ್ಸು